ಈ ಕ್ಯಾಬಿನೆಟ್ ಮೀಟಿಂಗಿಗೆ ಎಲ್ಲ ಮಿನಿಸ್ಟರ್ಗಳಿಗೆ, ಮುಖ್ಯಮಂತ್ರಿಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರು 3 ಪೇಜಿಂದ ಒಂದು ನೋಟ್ ಮಾಡಿ ಕೊಟ್ಟಿದ್ದರಂತೆ. ಈ ಕಾಂತರಾಜು ಅವರ ವರದಿಯ ಶಿಫಾರಸುಗಳನ್ನು ಹೆಂಗೆ ಅನುಷ್ಠಾನಕ್ಕೆ ತರಬಹುದು ಅಂತ 2 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹಿಂದುಳಿದ ವರ್ಗಗಳಿಗೆ 32% ಮೀಸಲಾತಿ ಇದೆ. ನೇರ ಶಿಫಾರಸು ಕಾಂತರಾಜು ಅವರ ಆಯೋಗದ 51%ಗೆ ಅದನ್ನು ಜಾಸ್ತಿ ಮಾಡಬೇಕು ಅಂತ, 32 51 ಮಾಡಬೇಕು. ಒಂದೋ ಜಾಸ್ತಿ ಮಾಡಿ ಈಗ ಯಾವ್ಯಾವ ವರ್ಗದಲ್ಲಿ ಯಾರ್ಯಾರಿದ್ದಾರೋ ಯಥಾ ಪ್ರಕಾರ ಮುಂದುವರಿಸ್ಕೊಂಡು ಹೋಗಿ ಅನ್ನುವಂಥದ್ದು. ಅಕಸ್ಮಾತ್ 32%ಗೆ ಉಳಿಸ್ಕೊಳ್ಳೋದಾದರೆ ಕೆಟಗರಿಗಳ ಚೇಂಜ್ ಆಗ್ತವೆ. ಏನೇನು ಚೇಂಜ್ ಆಗಬಹುದು ಅನ್ನುವ ನೋಟ್ ಒಂದನ್ನು ಕೊಟ್ಟಿದ್ರಂತೆ. 32% ಮೀಸಲಾತಿ ಉಳಿಸ್ಕೊಂಡ್ರೆ ಪ್ರವರ್ಗ 1ಎಗೆ 4%, ಪ್ರವರ್ಗ 1ಬಿಗೆ 7% ಮೀಸಲಾತಿ ಕೊಡಬೇಕು. ಪ್ರವರ್ಗ 2ಎದ ಮೀಸಲಾತಿಯನ್ನು ಕಡಿಮೆ ಮಾಡಬೇಕು, 15ರಿಂದ 7%ಗೆ ಇಳಿಸಬೇಕು. ಮುಸ್ಲಿಮರ ಮೀಸಲಾತಿಯನ್ನು 4ರಿಂದ 5%ಗೆ ಏರಿಸಬೇಕು. ಪ್ರವರ್ಗ 3ಎ ಮೀಸಲು 4%, ಪ್ರವರ್ಗ 3ಬಿ ಮೀಸಲು 5%. ಎಲ್ಲ ಪ್ರವರ್ಗಗಳಿಗೂ ಕೆನೆಪದರ ನೀತಿಯನ್ನು ಅಳವಡಿಸಬೇಕು. ಕ್ರೀಮಿ ಲೇಯರ್ ಅಂತೀವಿ ಅದಕ್ಕೆ. ಅಂದರೆ ಈಗಾಗಲೇ ಮೀಸಲಾತಿಯ ಲಾಭವನ್ನು ಯಾರು ತಗೊಂಡಿದ್ದಾರೋ ಅವರ ನೆಕ್ಸ್ಟ್ ಜನ್ರೇಷನ್ಗೆ, ಅವರ ಮಕ್ಕಳಿಗೆ ಮೀಸಲಾತಿ ಇರಬಾರ್ದು ಅಂತ ತಂದೆ ತಗೊಂಡ್ಬಿಟ್ಟಿದ್ದಾರೆ. ತಂದೆ ಮೀಸಲಾತಿ ಅಡಿಯಲ್ಲಿ ಶಿಕ್ಷಣ ತಗೊಂಡಿದ್ದಾರೆ, ಉದ್ಯೋಗ ತಗೊಂಡಿದ್ದಾರೆ. ಅವರ ಮಕ್ಕಳಿಗೂ ಮತ್ತೆ ಮೀಸಲಾತಿ ಸಿಗಬಾರ್ದು, ಅದೇ ಸಮುದಾಯದ ಅವಕಾಶ ವಂಚಿತರಿಗೆ ಹೋಗಬೇಕು ಅನ್ನುವಂಥದ್ದು ಕೆನೆಪದರ ನೀತಿ, ಅರ್ಥಾತ್ ಕ್ರೀಮಿ ಲೇಯರ್ ಪಾಲಿಸಿ. ಈಗಿರುವ ಮೀಸಲಾತಿಯನ್ನು ಉಳಿಸಿಕೊಂಡ್ರೆ ಪ್ರಮಾಣಗಳನ್ನು ಅದಲು ಬದಲು ಮಾಡಬೇಕು ಅಂತ. ಮೀಸಲಾತಿಯನ್ನು 51%ಗೆ ಏರಿಸಿದರೆ 1ಎಗೆ 6%, ಪ್ರವರ್ಗ 1ಬಿಗೆ 12%, ಪ್ರವರ್ಗ 2ಎಗೆ 10%, 2ಬಿಯಲ್ಲಿ ಮುಸ್ಲಿಮರ ಮೀಸಲಾತಿಯನ್ನು 8%ಗೆ ಏರಿಸೋದು, ಪ್ರವರ್ಗ 3ಎ ಮೀಸಲನ್ನು 7%ಗೆ ಇಳಿಯೋದು, ಪ್ರವರ್ಗ 3ಬಿ ಮೀಸಲಾತಿ 8%. ಈ ರೀತಿಯಾಗಿ 2 ಪ್ರಸ್ತಾವನೆಗಳನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೊಟ್ಟಿದೆ. ಇದರಲ್ಲಿ ಅರ್ಥ ಆಯ್ತಾ? ತುಂಬ ಡೀಪಾಗಿ ಹೋಗಿರ್ಬೇಕು ಇದರಲ್ಲಿ. ಅಂದರೆ ಕುಂತರು ನಿಂತರು ಯಾವ ಕ್ಯಾಟಗರಿ ಯಾವ ಜಾತಿ ಇದ್ದಾವೆ ಆ ರೀತಿಯಾಗಿ ತಿಳ್ಕೊಂಡವ್ರಿಗೆ ಮಾತ್ರ ಸುಲಭವಾಗಿ ಅರ್ಥ ಆಗೋದಕ್ಕೆ ಸಾಧ್ಯ. ಇದು ನಮಗೂ ಕಷ್ಟ ಇದೆ. ಇನ್ನು ಮುಸ್ಲಿಮರನ್ನು ಒಂದೇ ಕ್ಯಾಟಗರಿಗೆ ಹಾಕಲಾಗಿದೆ. ಅವರಲ್ಲಿ ಏನು ಜಾತಿಗಳಿಲ್ಲವಾ, ಆ ಜಾತಿಗಳ ಮಧ್ಯದಲ್ಲಿ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕವಾದ ವ್ಯತ್ಯಾಸಗಳಿಲ್ಲವಾ ಅನ್ನೋ ಪ್ರಶ್ನೆ ಬರ್ತಾನೇ ಇದೆ. ಈ ವರದಿ ಬಂದಾಗಿನಿಂದ 97 ಜಾತಿಗಳನ್ನು ಗುರುತಿಸಲಾಗಿದೆ ಅಂತ ಕ್ಯಾಬಿನೆಟ್ನಲ್ಲಿ ಹೇಳಿದ್ದಾರೆ. 97 ಜಾತಿಗಳನ್ನು ಗುರುತಿಸಲಾಗಿದೆ. ಆದರೆ ಆ ಎಲ್ಲ ಜಾತಿಗಳು 2ಬಿ ಅಡಿಯಲ್ಲೇ ಇರ್ತವೆ. ಎಲ್ಲ ಜಾತಿಗಳು 2ಬಿನೇ. ಅದರ ಅರ್ಥ ಮುಸ್ಲಿಂ ಸಮುದಾಯದ ಎಲ್ಲ 97 ಜಾತಿಗಳು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಸಮಾನ ಸ್ಥಿತಿಯಲ್ಲಿದ್ದಾವೆ ಅಂತ ಆಗುತ್ತಿದ್ದು. ಒಂದೇ ಕ್ಯಾಟಗರಿಯಲ್ಲಿ ಹಾಕಿ ಆ ಮೀಸಲಾತಿ ಒಂದೇ ಮೀಸಲಾತಿಯಲ್ಲಿ ಹಾಕಿದ್ರೆ ಎಲ್ಲರೂ ಸಮಾನ ಸ್ಥಿತಿಗತಿಯಲ್ಲಿದ್ದಾರೆ ಅಂತ. ಕುಮಾರಸ್ವಾಮಿ ಅವರು ಟ್ವೀಟು, ಅನುಮಾನ ನಿಜ ಆಯಿತು. ರಾಜ್ಯ ಕಾಂಗ್ರೆಸ್ ಪ್ರಕಾರ ಜಾತಿ ಜನಗಣತಿ ವರದಿ, ಮುಖ್ಯಮಂತ್ರಿ ಮಹೋದಯರ ಪ್ರಕಾರ ಅದು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ. ಇದು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎಂದು ಸಿಎಂ ಹೊಸ ಪಿಪಿ ಊದುತ್ತಿದ್ದಾರೆ. ಬೀದಿಯಲ್ಲಿ ತೇಲಾಡ್ತಿರುವ, ಬಿದ್ದು ಹೊರಳಾಡ್ತಿರುವ ಅಂಕಿ ಸಂಖ್ಯೆ ಏನು? ಜಾತಿ ವರದಿ ಬಹಿರಂಗಕ್ಕೆ ಮೊದಲೇ ವ್ಯವಸ್ಥಿತವಾಗಿ ಸೋರಿಕೆ ಮಾಡಿದ್ಯಾರು? ಅದರ ಹಿಂದಿರುವ ಕಳ್ಳ ಕೈ ಯಾವುದು? ಸೋರಿಕೆ ಬಗ್ಗೆ ತಪ್ಪದೇ ತನಿಖೆ ಮಾಡಿಸಿ. ಈಗ ಸೋರಿಕೆಯಾದ ಈ ವರದಿಯನ್ನು ಸಂಪುಟದಲ್ಲಿ ಮಂಡಿಸಲೇಬಾರದು. ನೆಮ್ಮದಿಯಾಗಿದ್ದ ರಾಜ್ಯಕ್ಕೆ ಬೆಂಕಿ ಹಾಕಿದ್ದೀರಿ, ಜಾತಿ ಮಧ್ಯೆ ವಿಷಬೀಜ ಬಿತ್ತಿದ್ದೀರಿ. ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಕೊಳ್ಳಿ ಇಟ್ಟ ಪಾಪ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಟ್ವೀಟ್ ಇದು. ಇನ್ನೊಬ್ಬ ಕೇಂದ್ರ ಸಚಿವರು ಶೋಭಾ ಕರಂದ್ಲಾಜೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರನೂ ಬರೆದಿದ್ದಾರೆ, ಜೊತೆಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 1,25,00,000 ವೀರಶೈವ ಲಿಂಗಾಯತ ಸಮುದಾಯ ಇದೆ, 30 ಲಕ್ಷ ಅಂತ ತೋರಿಸಲಾಗಿದೆ. ಸಾದರ ಲಿಂಗಾಯತರ ಸಂಖ್ಯೆ 67,000 ಅಂತೆ. ಚನ್ನಗಿರಿ 1ರಲ್ಲೇ 60,000 ಸಾದ ಲಿಂಗಾಯತರಿದ್ದಾರೆ. ಯಾವುದೇ ಕಾರಣಕ್ಕೂ ಜಾತಿ ಗಣತಿಯ ಈ ವರದಿಯನ್ನು ಅಂಗೀಕಾರ ಮಾಡಬಾರದು. 50 ದಿನಗಳಲ್ಲಿ 5,98,00,000 ಜನರ ಸರ್ವೆ ಮಾಡೋದಕ್ಕೆ ಹೆಂಗೆ ಸಾಧ್ಯ ಅಂತ ಕೇಳಿಸ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಕಾಂತರಾಜು ಸಮಿತಿ ಸಲ್ಲಿಸಿದಂತ ಜಾತಿ ಜನಗಣತಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ, ಸಂವಿಧಾನ ವಿರೋಧಿಯಾಗಿದೆ. ಯಾವುದೇ ರಾಜ್ಯ ಸರ್ಕಾರಕ್ಕೆ ಜಾತಿ ಸೆನ್ಸಸ್ ಅನ್ನ ನಡೆಸಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ.
1948ರ ಸೆನ್ಸಸ್ ಆಕ್ಟಿನ ಪ್ರಕಾರ ಕೇಂದ್ರ ಸರ್ಕಾರ ಮಾತ್ರ ಸೆನ್ಸಸ್ ಅನ್ನ ಮಾಡಬೇಕು. ರಾಜ್ಯ ಸರ್ಕಾರ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಯ ಬಗ್ಗೆ ಮಧ್ಯ ವೈಷಮ್ಯವನ್ನ ತರುವುದಕ್ಕೆ, ಜಾತಿ ಜಾತಿಗಳನ್ನ ಒಡೆದಾಡುವುದಕ್ಕೆ, ಒಂದು ಜಾತಿಯನ್ನ ಇನ್ನೊಂದು ಜಾತಿಯ ವಿರುದ್ಧ ಎತ್ತಿ ಕಟ್ಟುವುದಕ್ಕೆ ಜಾತಿಯ ಸೆನ್ಸಸ್ ಅನ್ನ ಮಾಡಿಸಿದೆ. ಲಿಂಗಾಯತ ಸಮುದಾಯವನ್ನ ಕಡಿಮೆ ತೋರಿಸಿದ್ದಾರೆ, ಒಕ್ಕಲಿಗ ಸಮುದಾಯವನ್ನ ಹಿಂದೆ ತೋರಿಸಿದ್ದಾರೆ. ಬೇರೆ ಬೇರೆ ಚಿಕ್ಕ ಪುಟ್ಟ ಸಮುದಾಯದವರು ಈ ರಾಜ್ಯದಲ್ಲಿ ಯಾರಿದ್ದಾರೆ ಅವರು ನಗಣ್ಯ ಇದ್ದಾರೆ, ಅವರನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಕೇವಲ ಮುಸಲ್ಮಾನ ಜನಾಂಗವನ್ನ, ಜಾತಿಯನ್ನ, ಅವರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.